ಹೊತ್ತು ನೆತ್ತಿ ಮೇಲೆ ಬಂತು. ಹೊಲದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಇಷ್ಟೊತ್ತಾದ್ರೂ ನಮ್ಮ ಮಾವ ಹೊಲ ಕಡೆ ಬಂದಿಲ್ವಲ್ಲ. ಎಷ್ಟೊತ್ತಿಗೆ ಬರ್ತಾನೋ ಏನೋ, ಬರ್ಲಿ. ಇವತ್ತು ಹೊಲದಲ್ಲಿರೋ ಕೆಲಸ ಮುಗಿಸ್ಕೊಂಡೇ ಮನೆಗೆ ಹೋದ್ರಾಯ್ತು. गंगा तू मेरा प्यार का देवता, मेरा दिल पागल हुआ. ಮುಂಜಾನೆಯ ತುಂಪಿನ ಕಿರಣಗಳಿಗೆ ಗರಿಬಿಚ್ಚಿ ನಿಂತಿರುವ ಏನಿವಳ ಸೌಂದರ್ಯ ಅಂದಾಗ ಇವಳ ಸೌಂದರ್ಯ ಸಿರಿ ನೋಡಲೇಬೇಕು. ಏಯ್, ಯಾರೋ ನೀನು? ಗೂಳಿ ನುಗ್ಗಿದ ಹಾಗೆ ಒಮ್ಮೆಲೆ ನುಗ್ಗಿ ಒಂದು ಹೆಣ್ಣಿನ ಜೊತೆ ಈ ರೀತಿ ಕೆಟ್ಟದಾಗಿ ವರ್ತಿಸುತ್ತಿರಲಿಲ್ಲ. ಯಾರು ನೀನು? ನಿನ್ನ ಹೆಸರೇನು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು अर्थ किंग, ಹಿಂದಿ ಸೇ ನಾಮ್ ಜಮೀನ್ ಕಾ ಆರಸ್. ಇನ್ನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚಿನ್ನ ಪೃಥ್ವಿರಾಜ. ಏನೆಂದೆ? ಯಾರು? ನಾನು ಈ ಊರಿನ ಆಗರ್ಭ ಶ್ರೀಮಂತ ಜಯರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಂಟಿಯಾದ ಹೆಣ್ಣಿನ ವಾಸನೆಗೆ ಮನಸೋತು ಬಂದಿರುವ ರಸಿಕ ಅಂದಾಗ ವಾಸನೆ ಬೀರುತ್ತಿರುವ ನಿನ್ನಂತ ಹೆಣ್ಣಿನ ಸುಖ ಸವೆಯಲೆಂದು ನನ್ನ ಮನಸ್ಸು ಹುಚ್ಚನಂತೆ ಕರೆ ತಂದಿದೆ. ಅದು ತಪ್ಪಲ್ಲ ಮಿಸ್ಟರ್ ಪೃಥ್ವಿರಾಜ್. ಆದ್ರೆ ನಾಯಿ ಎಂಜಲಕ್ಕೆ ಬಾಯಿ ಚಪ್ಪರಿಸುತ್ತಿರುವಲ್ಲ, ಅದು ತಪ್ಪು. ದಾರಿಯಲ್ಲಿ ನಿಂತಿರೋ ಹೆಣ್ಣನ್ನು ನೋಡಿ ಈ ರೀತಿ ನೀನು ವರ್ತಿಸಿದ ನಿಜವಾದ್ರೆ ನೋಡಿದ ಈ ಸಮಾಜದ ಜನರು ಎದ್ದು ಬಂದು ಚಪ್ಪಲಿಂದ ಹೊಡೆದರು. ಎಚ್ಚರ! ಸಮಾಜ ಸಾಂದ್ರ ಸತ್ಯ ಮಾಂದ್ರ ಮರತ ಜಾಂದ್ರ ಜನ, ಇದೇ ಈ ಸಮಾಜದ ಜನ. ಏನೆಂದೆ? ನೋಡುವ ಜನಗಳು ಎದ್ದು ಬಂದು ಚಪ್ಪಲಿ ತಿಕೊಂಡು ನೋಡಿವೆ. ಕಾಲವಲ್ಲೇ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರೂ ಕಾಣದ ಹಾಗೆ ನಟಿಸುವ ನರ ಸತ್ತ ನಾಮರ್ದಿರುವ ಕಾಲ ಅಂದಾಗ ಎತ್ತರದ ಮಾತುಗಳಿಂದ ಹೆದರಿ ಹೋಗುವುದು ತಿಳಿದುಕೊಂಡೇ ಹುಚ್ಚು ಹೆಣ್ಣೆ. ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮವಿರೋದಾಗ್ಲಿಗೆ ಮತ್ತಷ್ಟು ಕಿತ್ತು ಹಾಕಬೇಡ. ಕೆಚ್ಚೆದೆಯಿಂದ ಈ ನಿನ್ನ ಉಬ್ಬುತ್ತ ಗೋಳಿ ಯೌವನ ಜೊತೆ ಕಾಮನಿಡಿ ಆಡಬೇಕೆಂಬುದೇ ಪೃಥ್ವಿರಾಜನ ಹೆಬ್ಬಯಕೆ. ಆ ನಿನ್ನ ಹೆಬ್ಬಯಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಹಲೋ ಮಿಸ್ಟರ್, ನಿಮ್ಮಂತವರ ದೃಷ್ಟಿಯಲ್ಲಿ ನಮ್ಮಂತ ಹೆಣ್ಣುಗಳು ಕಾಮದ ಗೊಂಬೆ ಅಂತ ತಿಳಿದುಕೊಂಡಿದ್ದೀರಾ? ಓಯ್, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾನ್ ಮಾರಿ ಅನ್ನೋದು ನಿನ್ನಂತವ್ರಿಗೆ ಹೇಗ ಗೊತ್ತಾಗಬೇಕು? ಏಯ್, ಮತ್ತೆ ಹೇಳ ಗಂಡಸೈ, ಸುಮ್ಮನೆ ದೂರ ಸರಿ ಆಚೆ. ದೂರ ಸರಿಯಾಚೆ ಗೋಯಿಗೆ ಸಿಕ್ಕಿರುವ ಹಣ್ಣನ್ನು ಮೇಲೆ ಕೆಸು ಬಾಂಡನಲ್ಲ ಈ ಪೃಥ್ವಿರಾಜ. ಸಿಕ್ಕ ಹಣ್ಣನ್ನು ಮನ ಬಂದತೆ ಕಚ್ಚಿ ಕಚ್ಚಿ ತಿನ್ನುವುದೇ ಪ್ರಳಯಾಂತಕನ ಹಂಬಲದ ಆಟ. ಹೇಳೋ ಏನೋ ಬೋಗುಳಿದೆ ನೀನು, ನಿನ್ನದು ಹಂಬಲದ ಹಠ. ಅಯ್ಯೋ ಬೆಪ್ಪ ನನ್ನ ಮಗನೇ. ಏಯ್, ಕಚ್ಚಿ ಕಚ್ಚಿ ತಿನ್ನೋದಿಕ್ಕೆ ಇದು ಬೀದಿಯಲ್ಲಿ ಬೀದಿರೋ ಹಣ್ಣಲ್ಲ ಕಣೋ, ಹುಲಿ
ಸಿಂಹ ಭಾಷಣ ಮಾಡ್ಬೇಕಾದ್ರೆ ನರಿ ನಾಯಿಗಳು ತಲೆ ಅಲ್ಲಾಡ್ಸ್ಕೊಂಡು ಕೇಳ್ಬೇಕು ವಿನಃ ಕತ್ತೆತ್ತಿ ನೋಡ್ಕೊಡ್ದು. ಇದು ಮಾನವಂತ ಮನೆತನದ ಹೆಣ್ಣು ಕಣೋ. ಇಷ್ಟಕ್ಕೂ ಮೀರಿ ಕಚ್ಚೈತಿರುತ್ತೇನೆ ಅಂತ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದೆ. ನಿಜವಾದ್ರೆ ಕಚ್ಚುತ್ತಿರ್ಬೇಕಾಗಿರೋ ಹಾಲಿನ ಹಲ್ಲುಗಳನ್ನು ಕಿತ್ತು ಬೀದಿಗೆ ತರುವ ನನ್ನ ಸೋದರ ಮಾವದಿರ ಲೇಖಕಿ ಮಾನವಂತರ ಮನೆತನದ ಹೆಣ್ಣು. ಏಯ್! ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರ್ದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ಹೇಳಿದಲ್ಮ ಮಂದಿಯಲ್ಲಿ ಮಮತಿಂದ ತಂಗಿ ಎಂದು ಮನೆಯಲ್ಲಿ ಅಂಗಿ ಕಳಿಸಿ ಬೆತ್ತಲು ಮಾಡಿದ ಅತಿ ಕ್ರೀಡಿ ಆಡುವ ಬಂಡ ಜನಗಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಸೋಚಿ ಮಾಡುವ ಆಸೆಗಾಗಿ ದುಡ್ಡಿದ್ದವನ ಹತ್ತಿರ ದಡ್ಡ ತಿನ್ನದ ಹೋಗಿ ತನ್ನ ಶೀಲವನ್ನೇ ಮಾರಿಕೊಂಡು ಬರುವ ನಿನ್ನಂತ ಬಂಡೆಗಳ್ಳಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಅಷ್ಟೇ ಯಾಕ್ಲೆ ಬಂಗಾರದ ಹೆಂಡತಿ ಮನೆಯಲ್ಲಿದ್ದರು ಬಣ್ಣದ ಹೆಣ್ಣಿಗೆ ಮರುಳಾಗಿ ತನ್ನ ಸರ್ವಾಸ್ತಿಯಲ್ಲಿ ಬರಿದಿ ಮಾಡಿಕೊಂಡು ಬರುವ ಬಂಡ ಗಂಡುಗಳಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಸಾಕ ಇನ್ನು ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ? ಪಾಪಿ ನನ್ನ ಮಗನೇ, ನಿನ್ನಂತ ವಿಕೃತಿ ಮನಸ್ಸಿನ ಹೊಲಸು ಮಾತನ್ನು ಕೇಳಿ ನನ್ನ ಮನಸ್ಸನ್ನು ಗಲೀಜುಗೊಳಿಸಿಕೊಳ್ಳೋಣ ನಾನು. ಏಯ್ ನೋಡಿ ಮಿಸ್ಟರ್, ನಿಮ್ಮಂತವರು ಕರೆದಾಕ್ಷಣ ಓಡಿ ಬಂದು ಸೆರಗು ಹಾಸೋದಕ್ಕೆ ನಾನೇನು ಸೂಳೆ ಅಲ್ಲವೋ? ಗರತಿ, ನಿಜ ಗರತಿ, ಭಾರತಿ ಹೆಣ್ಣು ನಾನು. ಗರತಿ ಗರತಿ ಏನು? ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬ ಮಿನ್ನಲಿಗೆ ಸೆರಗು ಹಾಸಿ ಗರ್ಭವತಿಗೆ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಹೇಳುವ ನಿನ್ನಂತ ಬಂಡ ರಂಡಿರಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ. ನೀನು ಗರತಿ ಆದ್ರೇನು ಸೂಳೆ ಆದ್ರೇನು ಒಟ್ಟಿನಲ್ಲಿ ನಿನ್ನ ಯೌವನದ ಮಡಿಲಲ್ಲಿ ಕಾಮಸುಖ ಪಡಿಬೇಕೆಂಬುದೇ ಈ ಪೃಥ್ವಿರಾಜನ ಕೊನೆಯ ಬಾಚಿನ. ನನ್ನ ಹತ್ರ ಬರಬೇಡ, ದೂರ ನಿಂತು ಮಾತಾಡು. ಅಲ್ಲ ಮಿಸ್ಟರ್, मछली तड़पता है पानी के वास्ते, मछली तड़पता है पानी के वास्ते, मगर मैं तड़पता हूँ तेरा खून का वास्ते. ಈ ನಿನ್ನ ಕೆಟ್ಟ ಮನಸ್ಸಿನ ಮಾತನ್ನು ಆ ದೇವರು ತನ್ನ ಕಳ್ಳಪಟಲದಿಂದ ಆಲಿಸಿ ನನ್ನನ್ನು ಕಾಪಾಡೋದಕ್ಕೆ ಆ ನನ್ನ ದೇವರು ಯಾರನ್ನಾದ್ರೂ ಕಳಿಸಿಕೊಟ್ಟಾನು ಜೋಕೆ. ದೇವರು ದೇವರು ಸುಬಿ ಕೈಯಲ್ಲಿ ಬಳೆ ಕೊಟ್ಟು ಕೆಳಗೆ ಮಲ್ಲಿಗೆ ಮುಡಿದು ಮುಸುಳಿ ತಿಕ್ಕು ನಿನಗೆ ಇಷ್ಟಿರ್ಬೇಕಾದ ಒಡೆ ಕಟ್ಟಿ ಮೀಸತ್ತಿರು ಗಡ್ಸ್ ನಾನು ನನಗೆ ಎಷ್ಟಿರ್ಬೇಡ. ಇಷ್ಟಪಟ್ಟು ಓಡ್ಸೋ ಕುದುರೆಗಿಂತ ಕಷ್ಟಪಟ್ಟು ಓಡ್ಸೋ ಕುದಿದ್ರ ಬಾಳ ಮಜಾ ಇರ್ತದಂತ. ಕುದುರೆ ಒಲ್ ಅಂತಿರ್ಬೇಕು, ಓಡಿಸೋ ಸಾರಿ ಓಡಿಸ್ತೀನಿ ಹುಮ್ಮಸ್ಸೇ ಆಗಿರ್ಬೇಕು. ಹತ್ತು ಬಾರ್ದ ಒಮ್ಮೆ ಹಚ್ಚಿ ಕುದುರೆ ಒಮ್ಮೆ ಚಾಟಿಲೆ ಜಾಡ್ಸಿದ ಕುದುರೆ ಹಂಗ ಟಕಕ್ ಟಕಕ್ ಓಡ್ತಿರ್ತತಿ. ಬಾ ಇವತ್ತು ನಿನಗೆ ಕಬಡ್ಡಿನೂ ಕಲಿಸ್ಕೊಡ್ತಾನ, ಕುಸ್ತಿನೂ ಕಲಿಸ್ಕೊಡ್ತಾನ. ದುಶ್ಯಾಸನ ಕೆಲಸವನ್ನು ಅಂದು ಮಹಾತ್ಮ ಗಾಂಧಿ ಒಂಟೆಯನ್ನು ಮಧ್ಯರಾತ್ರಿ ತಿರುಗಿ ಬಂದರೆ ಅಂದೇ ಸ್ವತಂತ್ರ ಸಿಕ್ಕಂತೆ ಅಂದ ಮಹಾತ್ಮ. ಬಟ್ ಇಂದು ನಿಮ್ಮಂತ ಲಾಡನ್ಗಳು ಹುಟ್ಟಿಕೊಂಡು ಗಾಂಧಿ ಕಂಡ ಕನಸನ್ನು ನುಚ್ಚು ನೂರು ಮಾಡುತ್ತೀರಿ ನಿಮ್ಮಂತ ಬಂಡರು ಸೇರಿಕೊಂಡು. ನೀನು
ಯಮ ಬಂದ್ರು ಸಮ ಹೋರಾಡು ಹಿಂದೂ ಕುಲ ನಮ್ದು. ನಮ್ಮ ಹತ್ರ ಜಾದು ನಡೆಯಲ್ಲ, ನಡೆದ್ರ ಜಾತ್ರೆ. ಈ ನಿನ್ನ ಕಂಠ ಪುರಾಣ ಕೇಳಕ್ಕ ಈ ಕಲಿಗಿದ್ರೆ ಯಾವ ನಡೆಯಿಲ್ಲ. ಸುಮ್ಮನೆ ಹೊರಟೋಗ್ಲಿ ಇಲ್ಲಿಂದ. ಇಲ್ಲ ಅಂದ್ರೆ ಈ ಪೃಥ್ವಿರಾಜನ ಎದುರು ಹಾಕಿಕೊಳ್ಳುದು ರೊಚ್ಚಿಗೆದ ಹಾವನ್ನು ಕೈಲಿ ಹಿಡಿದು ಯಾಡು ಅಂದ. ರೊಚ್ಚಿಗೆದ್ದ ಹಾವು, ರೊಚ್ಚಿಗೆದ್ದ ನಿನ್ನಂತ ವಿಷ ಸರ್ಪವನ್ನು ಬರ್ತಿ ಹಾಕಿ ಹಿಡಿದು ಹಲ್ಲು ಕಿತ್ತು ಪುಂಗಿನಾರಿನ ಆಟ ಆಡಿಸುವಲ್ಲ ಆ ಬಾಡಿಗ ನಾನು ಅಂದಾಗ ನ್ಯಾಯ ನೀತಿ ಧರ್ಮವನ್ನು ತುಳಿದು ಬಡವರ ಮೇಲೆ ಅಟ್ಟಹಾಸದಿಂದ ಮೆಟ್ಟಿ ನಿಲ್ಲುವ ನಿಮ್ಮಂತರು ಮೆಟ್ಟಿ ನಿಲ್ಲಲು ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದ ಕರ್ಣ. ಕಲಿಯುಗದ ಕರ್ಣ. ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕರ್ಣ ಇಂದು ಈ ಕಲಿಯುಗದಲ್ಲಿ ಪೃಥ್ವಿರಾಜನ ಸೇಡಿಗೆ ಸಿಲುಕಲು ಸಿದ್ಧನಾಗೇ ಬಂದಿರುವ್ಯಾ? ಸುಮ್ಮನೆ ಪೃಥ್ವಿರಾಜನ ಸೇಡಿ ನೋಡ್ತಿಗೆ ಸಿಕ್ಕು ಸಾಯಬೇಡ. ಇಲ್ಲಿಂದ ಹೊರಟೋಗ್ಲೆ. ಯಾರೇ ಪೃಥ್ವಿರಾಜ್? ಕೂತೆ ಕೂತೆ ನೈ ರೇ ಶೇರ್ ಕಾ ಪಾಪಾ ಸೇ. ಸೇಡಿನ ಕಿಡಿ ಬೆಂಕಿ ಬಿರುಗಾಳಿಯೇ ಬೀಸಿ ಭೂಮಿ ಆಕಾಶವೇ ಕಾರ್ಗತ್ತಲು ಮೋಡ ಕವಿದು ಸಿಡಿಲು ಕೋಲ್ ಮಿಂಚು ಅರ್ಪಟಿಸಿ ಬಂದರು ಹಠ ಬಿಡದೆ ನನ್ನ ಮನಸ್ಸಿನಲ್ಲಿ ಉದ್ಭವಿಸಿದ ಸೇಡಿನ ಕಿಡಿಗೆ ಆವತಿಯಾಗಬೇಡ. ಮೊದಲು ಇಲ್ಲಿಂದ ಹೊರಟೋಗು. ಇದನ್ನರಿಯದೆ ಮಂಗನಂತೆ ನೀವು ವರ್ತಿಸಿದರೆ ಕ್ಷಣಾರ್ಧದಲ್ಲಿ ಬೀಳುವುದು ಈ ಕರ್ಣನ ಕೈಯಲ್ಲಿ ನಿನ್ನ ಹೆಣ. ಎತ್ತರ ಲೇ ಕರ್ಣ, ಆಡಂಬರದ ಮಾತುಗಳನ್ನಾಡಿ ಅಡಿ ಬಾಯಿನಲ್ಲಿ ಸಿಕ್ಕಾಕೊಳ್ಳಲೇ. ಲೇ ಕರ್ಣ, ಇಂದಿನ ನನ್ನ ಕಾಮದ ವಿರೋಧಾಗ ನೀವು ಮತ್ತಷ್ಟು ಸೀಮೆನೆ ಸುರಿದೆಯಲ್ಲ. ಮುಂದೊಂದು ದಿನ ಅದ ವಿರೋಧ ಗಾಲಿ ಸುಟ್ಟುಕೊಂಡು ಬೀದಿ ನಾಯಕರ ಅರಿವಾಗಿ ಮಾಡಿ ಹೋದ್ರೆ ನನ್ನ ಹೆಸರು ಎಂಟನೇ ಬಂಟ ಪೃಥ್ವಿರಾಜನೇ ಅಲ್ಲ. ಸುಬ್ಬಿ ಅಲ್ಲೇ ನೋಡ್ತಿ, ಇಲ್ಲಿ ನೋಡಿ, ಇಲ್ಲೇ ಇವತ್ತಿನ ಟೈಮ ಚಲೋ ಐತಿ. ಕರ್ಣ ಬಂದ ಬದುಕಿ, ಇಲ್ಲ ಅಂದ್ರೆ ಗಿಂಡಿ ಕನಲ್ಲ. ಇಲ್ಲ ಸಿಕ್ಕೋಣ ಹಿಡಿದ ಬೆಂಕಿ ಜೋಳೆ ಸರ್ಸಾಡಿದ್ರೆ ಸುಟ್ಟೋಗ್ತೀಯ, ನೀರಿನ ಜೋಳೆ ಸರ್ಸಾಡಿದ್ರೆ ಮುನಿ ಹೋಗ್ತೀಯ. ಈ ಕರ್ಣ ಜೋಡಿ ಸರ್ಸಾಡಿದ್ರೆ ಅಣ್ಣ ಸತ್ತೋಗ್ತೀಯ. ಹೋಗ್ಲೇ ಹೋಗು. ಮುಂದೆ ನೀ ಮಾಡುತ್ತಿರುವ ಅನ್ಯಾಯ ಅಕ್ರಮ ಅಡ್ಡಗೋಡೆಗೆ ನಿಂತು ಈ ಕರ್ಮ ತುಂಬಿದ ಊರಿನಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ನೋಡಿ, ದೇವರ ಹಾಗೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ದೇವರು ನೀವು. ನಿಮಗೆ ನಾನು ಸದಾಕಾಲ ಚಿರಋಣಿ. ಎದ್ದೇಳಮ್ಮ, ಎಲ್ಲ ದೈವ ಸಂಕಲ್ಪ. ಹೌದು, ಯಾರಮ್ಮ ಅವನು? ಏಕೆ ನಿನ್ನ ಮೇಲೆ ನೋಡಿ, ಅವನು ಈ ಊರ ಆಗರ್ಭ ಶ್ರೀಮಂತ ಜನನಾಯಕ ಅನಿಸ್ಕೊಂಡ್ರು. ಆ ಶ್ರೀಮಂತ ಜನರಾಜನ ಅಪ್ಪ ಸ್ನೇಹಿತ. ಇಂಥವ್ರ ಕಣ್ಣಿಗೆ ಒಂಟೆ ಹೆಣ್ಣು ಸಿಕ್ಕರೆ ಅವರನ್ನು ಅತ್ಯಾಚಾರ ಮಾಡಿ ಕತ್ತರಿಸಿ ಸಾಯಿಸ್ತಾರೆ. ಮುಂದೆ ಜೈಲಿಗೆ ಹೋದ್ರೆ ಹಣ ಬಲದಿಂದ, ರಾಜಕೀಯ ಬಲದಿಂದ ಹೊರಗಡೆ ಬರ್ತಾರೆ. ಇವತ್ತೇನೋ ನನ್ನ ದುರಾದೃಷ್ಟ, ಈ ಮೃಗಲ ಕಣ್ಣಿಗೆ ನಾನ್ ಬಿದ್ದೆ. ಅಷ್ಟರಲ್ಲಿ ದೇವರ ಹಾಗೆ ಬಂದು ನೀವು ನನ್ನ ಕಾಪಾಡಿದ್ರೆ ಅಷ್ಟೇ. ಲೇ ಜಯರಾಜ, ಪೃಥ್ವಿರಾಜ, ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲಿ ನನ್ನ ವಿರೋಧಿಯಾಗಿ ಬಾಜಿ ಕಟ್ಟಿ ನನ್ನ ಅಖಾಡಕ್ಕೆ ಇದ್ದಿದ್ದೀರಿ. ಈ ಬಾಜಿಯಿಂದ ನಿಮ್ಮನ್ನು ಕಾನೂನಿನ ಬಳಿಕೆ ಒಪ್ಪಿಸಿ ಶಿಕ್ಷೆ ಕೊಡಿಸಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಏನು ಒಬ್ಬರೇ ನಿಂತ್ಕೊಂಡು ವಿಚಾರ ಮಾಡ್ತಾ ಇದ್ರಲ್ಲ? ನೋಡಮ್ಮ,
ಹುಚ್ಚು ನಾಯಿದೆ ಅಂದ ಹೆದರಿ ಓಡಿ ಹೋಗಬಾರದು. ಅವುಗಳ ಪೌರುಷ ಹೆಚ್ಚಾಗುತ್ತದೆ. ಹೆದರುವುದನ್ನು ಬಿಟ್ಟು ಒಟ್ಟಾಗಿ ಸೇರಿಕೊಂಡು ನಟ್ಟಿದರೆ ಹೆದರಿ ಓಡಿ ಹೋಗುತ್ತವೆ. ಇದೇ ಈ ಕಲಿಯುಗದ ನೇಮವಮ್ಮ. ಹೌದು, ತಾವ್ಯಾರು? ತಮ್ಮ ಹೆಸರೇನು? ಈ ಊರಿಗೆ ಹೊಸಬ್ರಂತ ಕಾಣಿಸುತ್ತೆ. ಇಲ್ಲಿ ಏನಾದ್ರೂ ಕೆಲಸವಿತ್ತ? ಯಾರ ಮನೆಗೆ ಬಂದಿದ್ದೀರಾ? ನೋಡಮ್ಮ, ನಾನು ಯಾರೆಂದು ನನಗೆ ಗೊತ್ತಿಲ್ಲ. ನಾ ಯಾರೆಂದು ತಿಳಿಯಬೇಕಾದ್ರೆ ಆಳ ಸಮುದ್ರದಲ್ಲಿ ಅಳಿತು ಕೂತಿರುವ ಸತ್ಯವನ್ನು ಬಿಚ್ಚಿಟ್ಟು ಈ ಸಮಾಜಕ್ಕೆ ನಾ ಯಾರೆಂದು ತೋರಿಸೋರಿಗೆ ನನಗೆ ಸಮಾಧಾನವೇ ಇಲ್ಲ. ನೋಡಿ, ನಿಮ್ಮ ಒಗಟಿನ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನನ್ನ ಶೀಲವನ್ನು ಕಾಪಾಡಿದ ದೇವರು ನೀವು. ಸರಿ, ನಾನೇನು ಹೋಗಿ ಬರ್ತೇನೆ. ಹೌದು, ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯವನ್ನು ಉಪಯೋಗಿಸಿಕೊಂಡು ಸಾರ್ಥಕವಾದ ಈ ಸಮಾಜಕ್ಕೆ ಸಾರಿಯವರಿಗೂ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಲೇ ಜಯರಾಜ, ಪೃಥ್ವಿರಾಜ, ಬಡವರ ಬಾಚಿದ ಹಣದ ಮಬ್ಬಿನಲ್ಲಿ ಕೊಬ್ಬಿ ನಿಂತಿರುವ ನಿಮ್ಮಿಬ್ಬರ ದುರಂಕಾರ ದರ್ಪವನ್ನು ಮುರಿಯಲು ಬೆನ್ನತ್ತಿದ ಬೇಟೆಗಾರ ಈ ಕರ್ಣ. ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ನನ್ನನ್ನು ಪರದೇಶನ್ನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರ್ಚುತ್ತಿರೋ ನಿಮ್ಮಿಬ್ಬರನ್ನು ಇಂಚು ಇಂಚಾಗಿ ಕತ್ತರಿಸಿ ಅದು ನಾಯಿ ಕಾಯಿಲೆ ಹಚ್ಚದಿದ್ದರೆ ನಾನು ಸೇರಿಗಾಗಿ ಸಿಡಿದದ್ದ ಕರ್ಣನೇ ಅಲ್ಲ.